ಕೋಟಿ ಸ್ಥಿರಾಸ್ತಿಯನ್ನು ವಶಪಡಿಸಿಕೊಂಡಿದ್ದಾರೆ ಮೂಡ ಹಗರಣ ಕೇಸ್ ಸಂಬಂಧಪಟ್ಟಂಗೆ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅನ್ನೋದು ಒತ್ತಾಯ ಕೇಳಿ ಬರ್ತಿದೆ ಸರ್. ಯಾಕೆ ಇಷ್ಟು ಬಂಡತನ ಪ್ರದರ್ಶನ ಮಾಡ್ತಿದ್ದಾರೆ ಅಂತ ಸಿದ್ದರಾಮಯ್ಯನವರು? ನೋಡ್ರಿ, ಅವರು ಅದರಾಗ ಅಪರಾಧಿ ಆಗಿದ್ದು ನಿಜ. ಆದರೆ ಅವರು ಭಾಳ ದೊಡ್ಡ ತಪ್ಪು ಮಾಡ್ಲಕತ್ತಿದ್ದು ಅದ್ರಾಗ ಯಾರ್ಯಾರು ಅದಾರ ಎಲ್ಲರನ್ನೂ ಹೊರಗೆ ಹಾಕ್ತಾಯಿಲ್ಲ. ಅದ್ರಾಗ ವಿಜೇಂದ್ರದ್ದು ಪಾಲಿದೆ ತಿಳ್ಕೊರಿ. ಜಿ ಟಿ ದೇವೇಗೌಡ ಅದಾರ, ಮಹಾನ್ ನಾಯಕರು ಅದರ ಒಳಗೆ. ಮೂಡ ಹಗರಣದಲ್ಲಿ ಯಾರೂ ಸಾಚ ಇಲ್ಲ. ವಾಲ್ಮೀಕಿ ಹಗರಣ ಸರ್, ಯಾವ ಬಡ ವಾಲ್ಮೀಕಿ ಜನಾಂಗದ 187 ಕೋಟಿ ರೂಪಾಯಿ ನೀವು ಪೂರ್ತಿ ಲೂಟಿ ಮಾಡ್ತೀರಿ. ಸಿ ಎಮ್ ಅವ್ರು ಹೇಳ್ತಾರೆ ನನಗೆ ವಿಧಾನಸಭೆ ಒಳಗೆ, ಯತ್ನಾಳ್ರೆ 187 ಕೋಟಿ ಅಲ್ಲ 85 ಕೋಟಿ ಅಂತ. 85 ಕೋಟಿ ರೂಪಾಯಿ ಲೂಟಿ ಆಗೈತೆ ಅಂತ ಒಪ್ಕೋತಾರಲ್ರಿ ವಾಲ್ಮೀಕಿ. ಇವತ್ತು SC ಜನಾಂಗದ SC ST P 24,000 ಕೋಟಿ ರೂಪಾಯಿ ನೀವು ಗ್ಯಾರಂಟಿಗೆ ಹಾಕಿರಿ. ಈಗ ಅವ್ರು ಏನೋ ಅಭಿವೃದ್ಧಿಗೆ ಹಣ ಇಲ್ಲಿ ಇವತ್ತೇ ನೋಡಿರಿ, ಒಂದು ಪತ್ರಿಕೆಯಲ್ಲಿ ನೋಡಿದೆ, ಎಲ್ಲ ನಿಗಮಗಳಿಗೆ ಏನೂ ಹಣನೇ ಬಿಡುಗಡೆಗೆಲ್ಲ 0 0 0 0 0. ಯಾವ ಹಗರಣ ಯಾವ ಏನು ನಿಗಮ ಅದಾವು ಒಂದಕ್ಕೂ ಹಣ ಬಿಡುಗಡೆ ಆಗಿಲ್ಲ. ಇದರ ಅರ್ಥ 24,000 ಕೋಟಿ SC P TSP ನಮ್ಮ ದಲಿತ ಬಂಧುಗಳಿಗೆ ವಾಲ್ಮೀಕಿ ಜನಾಂಗಕ್ಕೆ ಖರ್ಚು ಮಾಡಬೇಕಾದಂಥ ಹಣ ನೀವು ಬಳ್ಳಾರಿ ಚುನಾವಣೆಯಲ್ಲಿ ಉಪಯೋಗ ಮಾಡ್ಕೊಂಡ್ರಿ. ಇದರಿಂದ ನೀವು SC ST ಜನಾಂಗದಲ್ಲಿ ಏನು ಹೆಚ್ಚು ಕಾಪಾಡ್ಲಕತ್ತೀರಿ. ನೀವು ನಿಗಮ ಮಂಡಳಿ ಮಾಡಿರಿ, ಒಂದು ನಿಗಮ ಮಂಡಳಿಗೂ ಹಣ ಬಿಡುಗಡೆ ಮಾಡಿಲ್ಲ. ಅಂದ್ರೆ ಇದು ದಿವಾಳಿ ಆಗಿದೆ, ಸುಮ್ಮನೆ ತೋರಿಸೋದು ಹೊಟ್ಟಿದ್ದಾರೆ ಅಷ್ಟೇ. ಈ ವಿಚಾರವಾಗಿ ಕಾಂಗ್ರೆಸ್ನವ್ರನ್ನ ಬಿಜೆಪಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ. ಏನ್ರಿ ಕಾಂಗ್ರೆಸ್ನವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಬಿಜೆಪಿ? ಟಾರ್ಗೆಟ್ ಅವ್ರು ನಮ್ಮನ್ನು ಮಾಡ್ಲಕತ್ತಲ್ಲನ ಸಿಟಿ ರವಿನ ನನ್ನ ಯಾರು ಹಿಂದೂ ಪರವಾಗಿ ಮಾತಾಡ್ತಾರೆ ಟಾರ್ಗೆಟ್ ಅವ್ರು ಮಾಡ್ಲಕತ್ತಾರೆ. ಆದ್ರೆ ವಿಜೇಂದ್ರ ವಿರುದ್ಧ ಒಂದು ಕೇಸ್ ಹಾಕೋದಿಲ್ಲ ಅವರು. ಎಷ್ಟು ಒಳ್ಳೆ ಅಡ್ಜಸ್ಟ್ಮೆಂಟ್ ಐತೆ ನೋಡ್ರಿ.